ನಿಮ್ಮನ್ನ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ ಆಗಿ ನೋಡೋದಕ್ಕಿಂತ ರಾಜನಾಗಿ ನೋಡಿದ್ದೆ ಜಾಸ್ತಿ. ಹೌದು. ಆ ರೀತಿ ಇತ್ತು ನಿಮ್ಮ ಆರ್ಭಟ. ಏನ್ ಹೇಳಕ್ ಇಷ್ಟಪಡ್ತೀರಾ ಬಿಗ್ ಬಾಸ್ ಜರ್ನಿ ಬಗ್ಗೆ? ಬಟ್ ಅದೇ ಬಿಗ್ ಬಾಸ್ ಜರ್ನಿ ಅಂದ್ರೆ ಸೂಪರ್ ಆಗಿತ್ತು. ಅದನ್ನೇನಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ನನ್ನ ಲೈಫಲ್ಲಿ ಕೊನೆ ಉಸಿರು ಇರೋವರೆಗೂ ಅದೊಂದು ರಿಗ್ರೆಟ್ ಕಾಡ್ತಾನೆ ಇತ್ತು. ಈ ವರ್ಷ ನಾನು ಸೀಸನ್ 11 ಹೋಗಿ ಅದು ಒಳ್ಳೆ TRP ಆಗಿ ಅಂದ್ರೆ ಎಲ್ಲರೂ ಸ್ಪರ್ಧಿಗಳು ಎಲ್ಲರೂ ಸೂಪರ್ ಆಗೇ ಇತ್ತು. ಅದಾಗಿ ಆ ಚಟುವಟಿಕೆಗಳು ಟಾಸ್ಕ್ಗಳು ಇರ್ಬೋದು. ಈ ಸೀಸನ್ 10 ವರೆಗೂ ಬಂದಿದ್ದಂತ ಟಾಸ್ಕ್ಗಳು ಬಿಟ್ಟು ವಿಭಿನ್ನವಾಗಿತ್ತು ಹೌದು. ಎಲ್ಲ ಟಾಸ್ಕ್ಗಳು. ಆಮೇಲೆ ಕಾನ್ಸೆಪ್ಟ್ ಟಾಸ್ಕ್ಗಳು ಹೆಚ್ಚಿಗಿತ್ತು. ಅಂದ್ರೆ ಮಹಾರಾಜ ಟಾಸ್ಕ್ ಅಂತಾನೆ ಹೇಳ್ತೀರಾ. ಆ ಮಹಾರಾಜನಿಗೆ ಇದ್ದಿದ್ದ ಕ್ವಾಲಿಟಿಗಳು ವೈಸ್ ಅದು ಆ ಪ್ರಾಪರ್ಟಿಗಳು ಸೆಟ್ ಮಾಡಿದ್ದು ಸೆಟ್ ಪ್ರತಿಯೊಂದನ್ನು ಸೆಟ್ ಮಾಡಿದ್ದೆಲ್ಲ ಸೂಪರ್ ಆಗಿತ್ತು. ಅದಾದ್ಮೇಲೆ BB ರೆಸಾರ್ಟ್ ಟಾಸ್ಕ್ ಮಾಡ್ತೀವಿ. ಆಮೇಲೆ BB ಪಾಯಿಂಟ್ಸ್ ಟಾಸ್ಕ್ ಅಂತ ಮಾಡ್ತೀವಿ. ಅದಾದ್ಮೇಲೆ ಒಂದಷ್ಟು ಈ ಚಾನೆಲ್ ಟಾಸ್ಕ್ ಮಾಡ್ತೀವಿ. ಟಿವಿ ಚಾನೆಲ್ಸ್ ಹೌದು. ಟಾಸ್ಕ್ ಅಂತ ಮಾಡ್ತೀವಿ. ಆಮೇಲೆ ಎಲೆಕ್ಷನ್ ಟಾಸ್ಕ್ ಮಾಡ್ತೀವಿ. ಲೈಕ್ ಎಲ್ಲನೂ ತುಂಬಾ ಅದ್ಭುತವಾಗಿತ್ತು. ಟಾಸ್ಕ್ಗಳು ಒಳಪಡಿಸಿ ಆಮೇಲೆ ವ್ಯಕ್ತಿತ್ವದ ಆಟ ಆಗಿತ್ತು. ಸುಮಾರಷ್ಟು ತುಂಬಾನೇ ಚೆನ್ನಾಗಿತ್ತು. ಉಗ್ರ ಮಂಜು ಬಿಗ್ ಬಾಸ್ ಏನಕ್ಕೆ ಇಂಪಾರ್ಟೆಂಟ್ ಆಗಿತ್ತು ಸರ್? ಉಗ್ರ ಮಂಜುಗೆ ಅಂದ್ರೆ ಒಂದು ನನ್ನ ದಿನಚರಿಗಳನ್ನೆಲ್ಲ ಬದಲಾಯಿಸ್ಕೋಬೇಕಿತ್ತು. ಫಸ್ಟ್ ಆಫ್ ಆಲ್ ಲೈಕ್ ಸಿನಿಮಾ ಶೂಟಿಂಗ್ ಇತ್ತು ಅಂದ್ರೆ ಹೋಗ್ತಿದ್ವಿ, ಇಲ್ಲಾಂದ್ರೆ ಇಲ್ಲ ಯಾವುದೋ ಒಂದು ಸಿನಿಮಾ ಆ ಡೇಟ್ಸ್ ಕೊಟ್ಟು ಓಕೆ ಅಂತ ಹೇಳ್ತಿದ್ವಿ. ಅದು ಏನೋ ಪೋಸ್ಟ್ಮನ್ ಆಗ್ತಿತ್ತು. 2 ತಿಂಗಳು 1 ತಿಂಗಳು ಸುಮ್ಮನೆ ಇರ್ತಿದ್ವಿ. ಆಮೇಲೆ ಮ್ಯಾಕ್ಸ್ ಸಿನಿಮಾ ಶೂಟಿಂಗ್ ಮುಗಿಸ್ಕೊಂಡ್ಬಂದು ಮತ್ತೆ ಸುಮ್ಮನೆ ಇದ್ದೆ. ಯಾವುದು ಶೂಟಿಂಗ್ ಇರಲಿಲ್ಲ. ಮ್ಯಾಕ್ಸ್ ಸಿನಿಮಾದು ಡೇಟು ಅನೌನ್ಸ್ ಆಗಿರಲಿಲ್ಲ, ಯಾವಾಗ ಡೇಟು ಇದು ಅನ್ನೋದು ಅಂತ. ಅದು ಬಿಟ್ಟು ಒಂದಷ್ಟು ಸಿನಿಮಾಗಳು ಮಾತುಕತೆ ಆಗಿತ್ತು ಎಲ್ಲನೂ. ಆಮೇಲೆ ಕೂತು ಯೋಚನೆ ಮಾಡಿದೆ. 1 ತಿಂಗಳು ಟೈಮ್ ತಗೊಂಡೆ ಎಸ್ ಆರ್ ನೋ ಅಂತ ಹೇಳೋದಕ್ಕೋಸ್ಕರ ಬಿಗ್ ಬಾಸ್ ನಾನು ಇನ್ ಅಥವಾ ಏನು ಅಂತ. ಆಮೇಲೆ ಹೇಗೆ ಏನು ಅಂತೆಲ್ಲೂ ಸ್ಟಾರ್ಟ್ ಮಾಡ್ಕೋತಾ ಹೋದೆ. ನನ್ನ ತಂಗಿರು ನಮ್ಮ ಪೇರೆಂಟ್ಸ್ನೆಲ್ಲ ಕೇಳಿದೆ. ನನಗೆ ಆತ್ಮೀಯ ವಲಯ 1-2-3 ಕೇಳಿದಾದ್ಮೇಲೆ ಎಲ್ಲ ಹೋಗ್ಬೇಕಲ್ವಾ, ಈಗ ಹೋಗಿ ಬರೋಣ ಅನ್ನೋದು ಇತ್ತು. ಆಮೇಲೆ ಪರದೆ ಮೇಲೆ ಮಾತ್ರ ಪಾತ್ರಗಳು ಆಗಿ ಮಾತ್ರ ನೋಡಿರ್ತಾರೆ ನಮ್ಮ ಕನ್ನಡದ ಜನತೆ, ಆ ಪ್ರೀತಿ ಮಾಡೋರೆಲ್ಲ. ಆ ಮಂಜು ಹೇಗೆ, ವ್ಯಕ್ತಿತ್ವ ಹೇಗೆ ಅನ್ನೋದು ಒಂದು ಕಡೆ ಇತ್ತು. ಸರಿ, ಅಲ್ಲಿ ಹೋಗಾದ್ಮೇಲೆ ಏನ್ ಪ್ಲೇಸ್ ಆಗ್ಬೋದು, ಏನ್ ನೆಗೆಟಿವ್ ಆಗ್ಬೋದು ಅನ್ನೋ ಆಲೋಚನೆಗಳಿತ್ತು. ಇವೆಲ್ಲನೂ ಹೇಗೆ ಇರಲಿ, ನೀನು ಹೇಗಿರ್ತೀಯೋ ಆಗ ಇದು ಬಾ ಅನ್ನೋದು ಒಂದು ಕಡೆ ಗಾಢವಾಗಿ ಅದು ಒಂದು ಕಾಡ್ತಾನೆ ಇತ್ತು. ಹಾಗಾಗಿ ಹೋಗಿ ಬರೋಣ, ಏನಾಗುತ್ತೆ ನೋಡೋಣ ಅಂತೇಳಿ ಇವೆಲ್ಲ ಆಲೋಚನೆ ಮಾಡಿ ಹೋಗೋಕ್ಕಿಂತ ಮುಂಚೆ 0 ಆಗಿ ಒಳಗೆ ಹೋಗಿದ್ದು. 0 ಆಗಿ ಒಳಗೆ ಹೋಗಾದ್ಮೇಲೆ ಬಂದಾದ್ಮೇಲೆ ಸುಮಾರಷ್ಟು ಕೊಟ್ಟಿದೆ ಬಿಗ್ ಬಾಸ್. ಜನಗಳ ಪ್ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ನಂದು ಯಾವುದೋ ಒಂದು 7-8 ಸಾವಿರ ಇದ್ರು, ಅದನ್ನ ನೋಡಿದ್ರೆ 130 ಆಗಿದೆ, 1 ಲಕ್ಷದ ಚಿಲ್ಲರೆ ಆಗಿದೆ. ಅದಾಗಿ ಪ್ರೀತಿ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟು. ಲೈಕ್ ತಾಯಂದಿರ ಪ್ರೀತಿ, ಅಕ್ಕ ತಂಗಿಯರ ಪ್ರೀತಿ, ಮಕ್ಕಳು ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋವರೆಗೂ ಪ್ರತಿಯೊಬ್ರು ಮಂಜಣ್ಣ ಅಂತ ಕರೆಯುವಂಥದ್ದು. ಅಲ್ಲಿಂದ ಬಂದಾದ್ಮೇಲೆ ಇಲ್ಲಿ ಈ ಏರಿಯಾದಲ್ಲೇ ಇರ್ತಕ್ಕಂಥವ್ರೆಲ್ಲ ಆರತಿ ತೆಗ್ದಿದ್ದು, ನೀನೇ ಗೆಲ್ಬೇಕಿತ್ತಪ್ಪ, ನಿಂದಾದ್ಮೇಲೆ ನೀನ್ ಆಚೆ ಬಂದಾದ್ಮೇಲೆ TV ಆಫ್ ಮಾಡ್ಬಿಟ್ವಿ ನಾವು ಅನ್ನೋದು. ಆಮೇಲೆ ಸುಮಾರು ಜನ ಮನೆಗೆ ಊಟಕ್ಕೆ ಕರೀತಿರೋಂಥವ್ರು. ನಿನ್ನೆ ಒಂದಷ್ಟು ಜನ ಒಂದು ಜಾಗದಲ್ಲಿ ಸೇರಿದ್ರು. ಆ ಹೆಣ್ಮಕ್ಳ ಪ್ರೀತಿ ಅವೆಲ್ಲ ನೋಡೋದಕ್ಕೆ ತುಂಬಾನೇ ಸಂತೋಷ. ಕಪ್ಪು ಗೆದ್ದಿದ್ದಕ್ಕಿಂತ ಅದಕ್ಕಿಂತ ದೊಡ್ಡ ಸಂತೋಷ ಆಯ್ತು. ಯಾಕಂದ್ರೆ ನಮ್ಮ ತಾಯಿ ಖುಷಿ ಪಟ್ಟಿದ್ದು, ನನ್ನ ತಂಗಿರು ಖುಷಿ ಪಟ್ಟಿದ್ದು, ನೀನು ಜೀವಿಸಿದೆ ಅಂತ ಹೇಳಿದ್ದು, ಬಿಗ್ ಬಾಸ್ ಲಾಸ್ಟ್ ಎಲ್ಲ ಮಾತುಗಳು ಹೇಳಿದ್ದು, ಸುದೀಪ್ ಸರ್ ವೇದಿಕೆ ಮೇಲೆ ಹೇಳಿದ್ದು, ಇವೆಲ್ಲವೂ ಪಡ್ಕೊಂಡಿದ್ದು ಅದು ತುಂಬಾನೇ ನನಗೆ ಖುಷಿ ತಂದ್ಬಿಟ್ಟಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.